ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಕೊನೆಯ ಘಟ್ಟ. ಸಾರಾ ಸಂಸ್ಥೆ ಅಂದರೆ ಏನು, ಇದರ ಸಂಸ್ಥಾಪಕರು ಯಾರು, ಈ ಒಂದು ಕಾರ್ಯಕ್ರಮದ ರೂಪುರೇಷೆ ಯಾವ ಥರ ಇರುತ್ತೆ, ಇದರ ಸಂಭ್ರಮಾಚರಣೆ ಯಾವ ಥರ ಇರುತ್ತೆ, ಇವೆಲ್ಲ ವಿಚಾರಧಾರೆ ಇಟ್ಕೊಂಡು ನಾವು ಕಾರ್ಯಕ್ರಮದ ಕಡೆಯ ಘಟ್ಟಕ್ಕೆ ಧನುಷ್ ಅವರಿಗೆ ಆಹ್ವಾನಿಸ್ತಾ ಇದ್ದೇವೆ. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಸಾರಾ ಸಂಸ್ಥೆಯ ವಿಶೇಷತೆ ಏನು? ಮೊಟ್ಟ ಮೊದಲಿಗೆ ಸಾರಾ ಅಂತ ಹೇಳಿದ್ರೆ ಏನು? ಸಾರ ಅಂದರೆ ಮೊದಲನೇದಾಗಿ ನಮ್ಮ ಮಣ್ಣಿನ ಸಾರ ಅಥವಾ ನಮ್ಮಲ್ಲಿ ಸಾರ್ವೆ ಅಂತ ಕರಿತೀವಿ. ಅಂದರೆ ಒಂದರಿಂದ ಕನೆಕ್ಷನ್ ಮಾಡೋದು, ಸಂಕ ಅಂತ ಏನು ಕರಿತೀವಲ್ಲ. ಸೊ ಒಂದು ಪ್ರದೇಶದಿಂದ ಮತ್ತೊಂದಕ್ಕೆ ಕನೆಕ್ಷನ್ ಮಾಡೋದು, ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಸೇರಿಸೋ ಅಂಥದ್ದು. ಈ ಥರದನ್ನು ಸಾರ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಅರ್ಥದಲ್ಲಿ ಸಾರ ಅಂದರೆ ಸಸ್ಟೈನಬಲ್ ಆಲ್ಟರ್ನೇಟಿವ್ ಫಾರ್ ರೂರಲ್ ಅಕಾರ್ಡ್ ಅಂತ, ಅಂದರೆ ಸುಸ್ಥಿರ ಗ್ರಾಮೀಣ ಅಭಿವೃದ್ಧಿ ಅನ್ನೋದು. ಸುಸ್ಥಿರ ಗ್ರಾಮೀಣ ಅಭಿವೃದ್ಧಿಯ ಒಂದು ಉದ್ದೇಶ ಇಟ್ಕೊಂಡು ಸಂಸ್ಥೆ ಶುರು ಮಾಡಿದ್ದೀರಿ. ಇದರ ಸಂಸ್ಥಾಪಕರು ಯಾರು? ಸಂಸ್ಥಾಪಕರು ಅರುಣ್ ಕುಮಾರ್ ಎಚ್ ಜೆ ಅಂತ. ಅವರೊಬ್ಬರು ಕಲಾವಿದರು, ಅಂತಾರಾಷ್ಟ್ರೀಯ ಕಲಾವಿದರು. ಅವರ ಸ್ವಂತ ಊರು ಇದೇನೆ. ಅವರು ಸ್ವಂತ ಊರಲ್ಲಿ ತಾವು ಮಾಡೋ ವೃತ್ತಿ ಜೊತೆಯಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋದಾಗ ಅಲ್ಲೇನೋ ಒಂದಿಷ್ಟು ವಿಷಯಗಳನ್ನು ನೋಡ್ತಾರೆ. ಆ ವಿಷಯಗಳನ್ನು ತಮ್ಮೂರಲ್ಲಿ ಹೇಗೆ ತರಬಹುದು, ಅದೇ ಥರ ನಮ್ಮ ಸುತ್ತಮುತ್ತ ಇರುವಂಥವ್ರು ಕೃಷಿಕ ಕುಟುಂಬಗಳಿದ್ದಾವೆ, ಅವರಿಗೆ ನಾವು ಹೇಗೆ ಸ್ಪಂದಿಸ್ಲಿಕ್ಕೆ ಸಾಧ್ಯ, ಅದು ಕಲೆ ಮುಖಾಂತರ ಆಗಿರ್ಬೋದು ಅಥವಾ ಇನ್ನೊಂದರ ಮುಖಾಂತರ ಅವರಿಗೆ ಹೆಂಗೆ ಕನೆಕ್ಷನ್ ಮಾಡ್ಬೋದು. ಇನ್ನೊಂದು ಪರಿಸರ. ಇವತ್ತು ಪರಿಸರ ತುಂಬ ಬದಲಾಗ್ತಿದೆ, ಪ್ರತಿದಿನ ವ್ಯತ್ಯಾಸಗಳಾಗ್ತಿದೆ. ಆ ಪರಿಸರಕ್ಕೆ ಹೊಂದ್ಕೊಂಡು ನಾವು ಹೆಂಗೆ ಕೃಷಿಯನ್ನು ಮಾಡ್ಬೋದು, ಅಥವಾ ನಮ್ಮ ಮಲೆನಾಡಂಥ ಪ್ರದೇಶದಲ್ಲಿ ಕುಡಿಯೋ ನೀರಿನ ಸಮಸ್ಯೆಗಳು ಕಾಡ್ತಾ ಇದೆ. ಈ ಥರದ ಸಮಸ್ಯೆಗಳನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ಬೋದು, ಈ ಥರದ ವಿಷಯಗಳಿಗೆ ಇದೊಂದು ತಾಣವಾಗಿ ಬದಲಾಗ್ತದೆ. ಸುಸ್ಥಿರ ಗ್ರಾಮಾಭಿವೃದ್ಧಿ ಅಂತ ಹೇಳಿದ್ರೆ ಒಂದು ಗ್ರಾಮದ ಒಂದು ಸುಸ್ಥಿರವಾಗಿ ಇಡಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ. ಈ ವಿಭಾಗದಲ್ಲಿ ಕೇವಲ ನಿಮ್ಮ ಈ ಊರಿನ ಗ್ರಾಮಕ್ಕೆ ಮಾತ್ರ, ದೊಂಬೆಕೊಪ್ಪಕ್ಕೆ ಮಾತ್ರ ಸೀಮಿತನೋ, ಅಥವಾ ಕರ್ನಾಟಕ ರಾಜ್ಯಾದ್ಯಂತ ಬರುವ ಎಲ್ಲಾ ಗ್ರಾಮಗಳು ಸುಸ್ಥಿರವಾಗಿರಬೇಕು ಅನ್ನೋ ಉದ್ದೇಶ ಇದೆಯೋ? ಆ ಥರ ದೊಡ್ಡ ಕನಸುಗಳಿರುತ್ತೆ. ಆದರೆ ನಾವು ಅಂದರೆ ಏನಂತೀವಿ, ನಾವು ಕೆಲಸ ಮಾಡೋ ಪ್ರದೇಶ ಏನಿದೆ ಅದು ಲಿಮಿಟ್ ಆಗಿರುತ್ತೆ. ಯಾಕೆಂದರೆ ನಾವು ತುಂಬ ಹಣದ ವ್ಯವಸ್ಥೆಗಳಾಗಲಿ ಅಥವಾ ಸಂಪನ್ಮೂಲಗಳ ವ್ಯವಸ್ಥೆ ಹೆಚ್ಚಿಗೆ ಇಲ್ಲದೆ ಇರೋದ್ರಿಂದ ನಮ್ಮ ಸಾಧ್ಯತೆ ಒಳಗೆ ಇಲ್ಲೇ ಸಾಗರ, ಹೊಸನಗರ, ಪಕ್ಕದ ಯಾವುದಾದ್ರು ಒಂದು ತಾಲೂಕು, ಈ ತಾಲೂಕಿನೊಳಗಡೆಗೆ ನಮ್ಮ ಹೆಚ್ಚಿಗೆ, ಅಂದರೆ ಹೆಚ್ಚಿನದಾಗಿ ಎಲ್ಲ ಶಿವಮೊಗ್ಗ ಜಿಲ್ಲೆ ಒಳಗಡೆಗೆ ನಮ್ಮ ಕಾರ್ಯವ್ಯಾಪ್ತಿ ಇರುತ್ತೆ. ಈ ಕಾರ್ಯವ್ಯಾಪ್ತಿ ಯಾವ ಥರ ಹಮ್ಮಿಕೊಳ್ತೀರಿ ನೀವು? ಅದು ಕಾರ್ಯಕ್ರಮಕ್ಕೆ ಮೇಲೆ ಡಿಪೆಂಡ್ ಆಗುತ್ತೆ. ನಾವೀಗ ಕೆರೆ ಕೆಲಸಗಳು, ಗ್ರಾಮದ ಕೆಲಸಗಳೆಲ್ಲ ಇಲ್ಲೇ ಸುತ್ತಮುತ್ತ ನಮ್ಗೆ ಹತ್ತಿರದ, ಅಂದರೆ ನಮ್ಮ ಸಂಸ್ಥೆಗೆ ಹತ್ತಿರ ಇರುವಂಥ ಪ್ಲೇಸನ್ನು ಆಯ್ಕೆ ಮಾಡ್ಕೊಂಡು ಮಾಡ್ತೀವಿ. ಕೆರೆ ಕೆಲಸ ಅಂದರೆ ಏನೆಲ್ಲ ಇರುತ್ತೆ? ಕೆರೆ ಹೂಳೆತ್ತುವಂಥದ್ದು, ಅಂದರೆ ಸರ್ಕಾರವನ್ನು ನಂಬಿಕೊಳ್ಳದೇನೆ ನಾವು ಗ್ರಾಮಸ್ಥರಾಗಿ ನಮ್ಮ ಊರಿನ ಕೆರೆಯನ್ನು ಹಿಂಗೆ ಜೀರ್ಣೋದ್ಧಾರ ಮಾಡ್ಕೊಬೋದು. ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ನಮ್ಮೂರಿನ ಕೆರೆ ಹೂಳನ್ನ ಎತ್ತಬಹುದಾ? ಖಂಡಿತ ಮಾಡ್ಬೋದು. ಹೇಗೆ? ಆ ಥರ ಸಾಧ್ಯತೆಗಳು ನಾವು ಈಗ ಆಲ್ರೆಡಿ ಒಂದು 18 ಕೆರೆಗಳನ್ನು ಜೀರ್ಣೋದ್ಧಾರ ಮಾಡಿಸಿದ್ದೀವಿ. ಈವರೆಗೆ ಸಾರಾ ಸಂಸ್ಥೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೆ? ಸಾರಾ ಸಂಸ್ಥೆ 10 ವರ್ಷದಿಂದ ಕೆಲಸ ಮಾಡ್ತಿದೆ. 10 ವರ್ಷದಲ್ಲಿ 18 ಕೆರೆ, ಬರೀ 4 ವರ್ಷದಲ್ಲಿ, ಕೇವಲ 4 ವರ್ಷದಲ್ಲಿ 18 ಕೆರೆಗಳನ್ನ ಜೀರ್ಣೋದ್ಧಾರ ಅಂದ್ರೆ ಹೂಳೆತ್ಸಿ ಅದು ನೀರು ಬರುವಂತ ಒಂದು ಸೋರ್ಸ್ ಮಾಡಿಕೊಟ್ಟಿದ್ದೀರಿ. ಹೌದು. ಇಲ್ಲಿ ನಮ್ಮ ಸುತ್ತಮುತ್ತನೇ ಇದೆ. ನಿಮಗೆ ಸಾಗರ, ಹೊಸನಗರ ತಾಲೂಕಿನ ಯಾವ ತರ ಇದೊಂದು ರೂಪುರೇಷೆ ಹಮ್ಮಿಕೊಳ್ತೀರಿ? ಗ್ರಾಮಸ್ಥರಿಗೆ ಯಾವ ತರ ನೀವು ಮನವೊಲಿಸ್ತೀರಿ? ಅದನ್ನ ನಾನು ಇಲ್ಲಿ ಮುಂದೆ ತೋರಿಸ್ತಾ ಬರ್ತೀನಂತೆ. ಯಾವ ತರ ಹೇಳಿ. ನಿಮಗೆ ಇಲ್ಲಿ ಮೊದಲು ನೋಡಿ, ಇಲ್ಲಿ ಈ ತರ ಇದ್ದ ಕೆರೆ, ಇದು ಈ ರೀತಿಯಾಗಿತ್ತು. ಅಂದ್ರೆ ತುಂಬಾ ಡ್ರೈ ಆಗಿರೋ ಕೆರೆ. ಆ ಕೆರೆಯನ್ನ ನಾವೇನ್ ಮಾಡಿದ್ವಿ, ಅಲ್ಲಿನ ಗ್ರಾಮಸ್ಥರ ಜೊತೆಯಲ್ಲಿ ಕುತ್ಕೊಂಡು ಅವರು ನಮ್ಗೆ ಕೇಳ್ತಾರೆ, ನಮ್ಮೂರಲ್ಲಿ ಒಂದು ಕೆರೆ ಇದೆ, ಆ ಕೆರೆಯನ್ನ ಹೂಳೆತ್ಸಿ ಕೊಡಿ. ಅವರೊಂದು ಲೆಟರ್ ಮಾಡಿ, ಅಂದ್ರೆ ಕೊಡ್ತಾರೆ. ಅಲ್ಲೇನಾಗುತ್ತೆ, ನಾವು ಆಮೇಲೆ ಗಮನಿಸ್ತೀವಿ. ಅದರಲ್ಲಿ ಆ ಕೆರೆ ಜೀರ್ಣೋದ್ಧಾರ ಮಾಡೋದ್ರಿಂದ ಎಷ್ಟು ಪ್ರದೇಶಕ್ಕೆ ಉಪಯೋಗ ಆಗುತ್ತೆ, ಅರ್ಥ ಆಯ್ತಲ್ಲ? ಅದಾದ ನಂತರ ಅಲ್ಲಿ ಈ ಕೆರೆಯಲ್ಲಿ ನೀರ್ ಸಿಗುತ್ತಾ? ಹಂಗಾದ್ರೆ ಈ ತರ ಡ್ರೈ ಇದೆ ಕೆರೆ, ಈ ಹೂಳೆತ್ತಿ ಶ್ರಮದಾನ ಮಾಡಿದ್ರ ಮೇಲೆ ಉಪಯೋಗ ಆಗ್ಬೇಕು. ಆಮೇಲೆ ಅದ್ರಲ್ಲಿ ನೀರ್ ಬರ್ಬೇಕು, ಇಲ್ಲಾಂದ್ರೆ ಉಪಯೋಗ ಆಗಲ್ಲ. ನೀರ್ ಸಿಗುತ್ತಾ? ಹಂಗಾದ್ರೆ ಅದನ್ನೆಲ್ಲ ಚೆಕ್ ಮಾಡ್ತೀವಿ. ಚೆಕ್ ಮಾಡಿ
ನಂತರ ಏನು ಮಾಡ್ತೀವಿ, ಗೌರ್ಮೆಂಟಿಂದ ಒಂದು ಎಸ್ಟಿಮೇಟ್ ಮಾಡಿಸ್ಕೊಂತೀವಿ, ಇಂಜಿನಿಯರ್ ಕರ್ಕೊಬಂದು ಒಂದು ಎಸ್ಟಿಮೇಟ್ ಮಾಡಿ ಆಮೇಲೆ ಒಂದು ಪ್ಲಾನಿಂಗ್ ಮಾಡ್ತೀವಿ, ಹಿಂಗೆ ಮಾಡ್ಬೋದು, ಇದಕ್ಕೆ ಇಷ್ಟು ಖರ್ಚಾಗುತ್ತೆ. ಆಮೇಲೆ ಜನರ ಹತ್ರ ಕೂತ್ಕೊಂಡು ಮತ್ತೆ ಮೀಟಿಂಗ್ ಮಾಡ್ತೀವಿ, ನಿಮ್ಮ ಪಾಲೇನು ನಮ್ಮ ಪಾಲೇನು ಈ ಥರ ಡಿವೈಡ್ ಮಾಡ್ಕೊತೀವಿ. ಅವರು ಒಂದಿಷ್ಟು ಜವಾಬ್ದಾರಿಗಳು ವ್ಯವಸ್ಥೆಯನ್ನು ಅವ್ರು ಮಾಡಿಕೊಡ್ತಾರೆ. ಉಳಿದಿರೋ ವ್ಯವಸ್ಥೆಗೆ ನಮ್ಗೇನು ಬೇಕು ನಾವು ವ್ಯವಸ್ಥೆಗಳನ್ನು ಮಾಡ್ಕೊತೀವಿ. ಜನ ಮತ್ತು ನಾವು ಸೇರಿ ಹಿಂಗೆ ಮಾಡ್ಬೋದು ಒಂದು ಕೆರೆನ. ಈ ಥರ ನಮ್ಮದು ಮಾಡೆಲ್ ಕೆರೆ. ಇದು ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದು ಬರೀ 3.5 ಲಕ್ಷದಲ್ಲಿ ಈ ಕೆರೆ ಮುಗ್ದಿರುವಂಥದ್ದು. ಒಂದು ಕೆರೆ ಜೀರ್ಣೋದ್ಧಾರಕ್ಕೆ 3.5 ಲಕ್ಷ ರೂಪಾಯಿ ಅಷ್ಟೇ. ಇದು ಈ ಕೆರೆಗೆ ಅಂದ್ರೆ ಇದೊಂದು ಕೆರೆಗೆ 3.5 ಲಕ್ಷದಲ್ಲಿ ಮುಗಿಸ್ಕೊಟ್ಬಿಟ್ಟಿದ್ದೀರಿ. ದುಡ್ಡು ಯಾವ ತರ ಸಂಗ್ರಹ ಮಾಡಿದ್ರಿ? ಒಂದು ಈಗ ನಾವು ಸಾಮಾನ್ಯವಾಗಿ ಜಾತ್ರೆ ಮಾಡುವಾಗ್ಲೂ ಅಥವಾ ದೇವಸ್ಥಾನ ಕಟ್ಟುವಾಗ್ಲೋ ಅಥವಾ ಏನೋ ಒಂದು ಕಾರ್ಯಕ್ರಮ ಮಾಡ್ಬೇಕಾರೆ ಊರಿನವ್ರಲ್ಲಿ ಸೇರ್ಕೊಂಡು ಹೆಂಗೆ ದೇಣಿಗೆ ಮಾಡ್ತೀವಿ, ಏನೇನೋ ಎಷ್ಟೆಷ್ಟೋ ಕಲೆಕ್ಷನ್ ಮಾಡ್ತಾರೆ. ಸೊ ಒಂದು ಊರಲ್ಲಿ ಒಂದು ಕೆರೆ ಮಾಡ್ತೀವಿ ಅಂದ್ರೆ ಮಾಡಲ್ವಾ? ಸಾಧ್ಯತೆ ಇದೆ. ಅಥವಾ ನಮ್ಮೂರಲ್ಲೇ ಕೊಡ್ಬೇಕು ಅಂತಾನು ನಾನು ಹೇಳೋದು. ಅಕ್ಕಪಕ್ಕ ದೂರಿಂದ ಪಕ್ಕದಲ್ಲಿ ಊರುಗಳಿದೆ, ಪೇಟೆಯಲ್ಲಿ ಯಾರೋ ನಿಮ್ಗೆ ಪರಿಚಯರು ಇದ್ದಾರೆ, ಅಥವಾ ಈ ಊರಿಂದ ಬೇರೆ ಎಲ್ಲ ಹೋಗಿ ಒಂದು ಆರ್ಥಿಕವಾಗಿ ಚೆನ್ನಾಗಿರೋರು ಹೀಗಿದ್ದಂತ ಕೆರೆಗೆ ಈ ತರ ಒಂದು ರೂಪುರೇಷೆ ಕೊಟ್ಟು ಖರ್ಚು ವೆಚ್ಚ ಎಲ್ಲ ಅವ್ರ ಮುಂದೆ ಇಟ್ಟು ಬಂದ್ರಿ. ಆಮೇಲೆ ಇನ್ನೊಂದು ಏನ್ ಮಾಡ್ತೀವಿ, ಅವರಲ್ಲಿ ಏನೋ ಟಿಪ್ಪರ್ ಇರುತ್ತೆ ಅಥವಾ JCB ಇರುತ್ತೆ. ಒಂದಿನ ಬಾಡಿಗೆ ಕೊಡಿ ಅಥವಾ ಒಂದಿನ ಫ್ರೀಯಾಗಿ ಕಳಿಸಿ, ಒಂದಿನ ಡ್ರೈವರ್ ಬಟ್ಟ ಕೊಡ್ತೀವಿ. ಈ ತರ ಒಂದು ಕಾಂಪ್ರಮೈಸ್, ಹೊಂದಾಣಿಕೆ. ಅಥವಾ ಮಣ್ಣು ಬೇಕು ಅವರಿಗೆ, ಆ ಮಣ್ಣು ತಗೊಳ್ಳಿ ಇಲ್ಲಿ ಹೂಳೆತ್ತಿ. ಸೊ ಈ ತರ ಅಂದ್ರೆ ಒಂದು ಹೊಂದಾಣಿಕೆ ಮಾಡ್ಕೊಂಡು. ಎಷ್ಟು ಸಮಯ ತಗಲುತ್ತೆ ಇದಕ್ಕೆ? ಇದೊಂದು 15 ದಿನದಲ್ಲಿ ಮಾಡಿರೋದು. ಕೇವಲ 15 ದಿನದಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಟ್ಬಿಟ್ರಿ. ಈ ತರ ಅಂದ್ರೆ ಈಗ ಯಾಕೆಂದ್ರೆ ಕೆರೆ ಕೆಲಸ ಹೇಗೆ ಅಂದ್ರೆ ನೀವು ಎಷ್ಟು ಬೇಗ ಮುಗಿಸ್ತೀರೋ ಅಷ್ಟು ಒಳ್ಳೇದು. ಯಾಕಂದ್ರೆ ನೀವು ಜಾಸ್ತಿ ಎಳೆದಂಗು ಯಾವ್ದಾದ್ರು ಒಂದು ಊರೊಳಗೆ ಈ ತರ ಕೆರೆ ಅಭಿವೃದ್ಧಿ ಮಾಡ್ಕೊಡ್ಬೇಕು ಅಂತ ಹೇಳಿ ಮನವಿ ಕೊಟ್ಟರೆ ಮತ್ತೆ ಮುಂದೆ ಮಾಡ್ತೀರಿ? ಖಂಡಿತ. ಅಂದ್ರೆ ಕಂಡೀಷನ್ಸ್ ಇರುತ್ತೆ, ಹಂಗೆ ನಾವು ಎಲ್ಲವನ್ನೂ ಒಪ್ಕೊಳ್ಳೋದಿಲ್ಲ. ಅಲ್ಲಿ ನಿಮ್ಮ ವ್ಯಾಪ್ತಿಗೆ ಬರುವಂತ, ನಿಮ್ಮ ಆಯಾವಯದಲ್ಲಿ ಬರುವಂತ, ಆಮೇಲೆ ನಾವು ಎಷ್ಟು ದೂರ ಆಗುತ್ತೆ ನಮ್ಗೆ ಹೋಗಿ ಬರ್ಲಿಕ್ಕೆ. ಸರಿ, ಸುಮಾರು ಎಷ್ಟು ಕಿಲೋಮೀಟರ್ ದೂರದೊಳಗೆ ಮಾಡ್ತೀವಿ? 30 ಕಿಲೋಮೀಟರ್ ಸರೌಂಡಿಂಗ್ ತನಕ ಮಾಡ್ತೀವಿ. ಆದ್ರೆ ನೋಡ್ಕೊಬೇಕು ಅಲ್ಲಿನ ವ್ಯವಸ್ಥೆಗಳು ಮತ್ತೆ ಅಲ್ಲಿ ಜನರ ಪರಿಸ್ಥಿತಿಗಳು. ಯಾಕೆಂದ್ರೆ ಅವರಲ್ಲಿ ಒಗ್ಗಟ್ಟಿಲ್ಲ ಅಂದ್ರೆ ನಾಳೆ ಕೆರೆ ಹಾಳ್ಬಿಡುತ್ತೆ. ಅಂದ್ರೆ ನಾವು ಮಾಡಿಕೊಟ್ಟು ವ್ಯರ್ಥ ಆಗ್ಬಾರ್ದು. ಹಾಗಾಗಿ ನಾವೇನ್ ಮಾಡ್ತೀವಿ, ಅವ್ರು ಯಾರು ಅಪ್ರೋಚ್ ಮಾಡಿರ್ತಾರೆ ಅಂತ ಕೆರೆಗಳಿಗೆ ಮಾತ್ರ ಹೋಗ್ತೀವಿ. ನಿಮ್ಮ ನಿಯಮಾನುಸಾರ ಆ ಗ್ರಾಮ ಇದ್ರೆ ನೀವು ಖಂಡಿತವಾಗಿ ಮಾಡ್ಕೊಡ್ತೀರಿ. ಮತ್ತೆ ಇದಾದ್ರ ಮೇಲೆ ಮತ್ತೇನೆಲ್ಲ ನಿಮ್ದು ಕೆಲಸ ಕಾರ್ಯ ಇರತ್ತೆ? ಇದೇ ತರದ ಒಟ್ಟು 18 ಕೆರೆಗಳಿದೆ. ಈ ತರ ನೋಡಿ, ಫೀಲ್ಡ್ ತರ ಇದ್ದ ಕೆರೆಗಳು. ಈಗ ಹೋಗಿ ನೋಡಿದ್ರೆ ನೀವು 20 ದಾಖಲೆ ಸಮೇತ ಇಟ್ಕೊಂಡಿದ್ದೀರಿ. ಇದ್ರ ನಿಮ್ಗೆ ಹಣದ ವ್ಯವಹಾರ ಕೂಡ ಇರುತ್ತೆ. ಎಷ್ಟು ಹಣದ ವ್ಯವಹಾರದಲ್ಲಿ ನಾವೇನ್ ಮಾಡ್ತೀವಿ, ಆ ಕೆರೆಯ ಲೆಕ್ಕಾಚಾರಗಳನ್ನ ಆ ಗ್ರಾಮಸ್ಥರೇ ಇಟ್ಕೊಂತಾರೆ. ಸಾಮಾನ್ಯವಾಗಿ ಅವ್ರ ಮುಂದೆನೆ ಇರುತ್ತೆ, ಎಷ್ಟು ರೀಡಿಂಗ್ ಆಗತ್ತೆ, ಎಷ್ಟು ಗಾಡಿ ಬರುತ್ತೆ, ಎಲ್ಲ ಅವ್ರ ಕಣ್ಣು ಮುಂದೆನೆ ಇರುತ್ತೆ. ನೀವು ಕೇಳಿದ್ರೆ ಅವರೇ ಉತ್ತರ ಕೊಡ್ತಾರೆ. ಎಷ್ಟು ಆದ್ರೂ ಒಂದು ಲೆಕ್ಕಾಚಾರ ಅಂತ ಇಲ್ಲಿ ಇಟ್ಟಿದ್ದೀರಿ ನೀವು. ಪ್ರತಿಯೊಂದಕ್ಕೂ ಒಂದು ಗ್ರಾಮ ಸಮಿತಿ ಅಂತ ಮಾಡ್ಕೊಂಡು ಕೆರೆ ಸಮಿತಿ ಮಾಡಿ ಆ ಕೆರೆ ಸಮಿತಿ ಥ್ರೂನೇ ಕೆಲಸಗಳಾಗ್ಬೇಕು. 18 ಕೆರೆ ಇಲ್ಲೇ ಇದೆ. ಲೊಕೇಶನ್ ಎಲ್ಲಿ ಬರುತ್ತೆ, ಏನು ಎತ್ತ ಅಂತ ಎಲ್ಲ ಬರುತ್ತೆ. ಇದು ಒಂದು ಕೆರೆಗಳು ಇಲ್ಲ, ನಮ್ಮ ಸುತ್ತಮುತ್ತನೇ ಇರುವಂತವೆ. ನೀವು ಹೋಗಿ ನೋಡ್ಕೊಂಡು ಕೂಡ ಬರ್ಬೋದು. ಈಗ ಈ ಲೊಕೇಶನ್ಗೆ ಹೋದ್ರೆ ಇರುತ್ತೆ. ಇದು ಅಲ್ಲಿ ಇನ್ನ ಇದು ಒಂದ್ ಹಂತ ಆದ್ರೆ, ಇನ್ನು ನಾವು ಮಾಡಿರೋ ಕೆಲಸಗಳು ಬೇರೆ ಬೇರೆ ತರದ್ದಿದೆ ನೋಡಿ. ನಿಮ್ಗೆ ನಾ ತೋರಿಸ್ತಿರೋದು ಬರೀ ಕೆಲವೊಂದಷ್ಟು ಮಾಡಿದಂತ ಸಾಧನೆಗಳು, ಕೆಲವೊಂದಷ್ಟೇ, ಎಲ್ಲವನ್ನೂ ಹಾಕ್ಲಿಕ್ಕೆ ಆಗೋದಿಲ್ಲ. ಹೌದು. ಇದು ಶಾಲೆಯಲ್ಲಿ ಪರಿಸರ ಉಳಿಸಿ ಅಭಿಯಾನ, ಮಗುವಿಗೊಂದು ಗಿಡ, ಆಮೇಲೆ ಅವರೇ ಗಿಡ ನೆಟ್ಟು ಅವರೇ ಪೋಷಣೆ ಮಾಡ್ಕೊಳ್ಳೋತರ. ಆಮೇಲೆ ಇದು ಒಂದಿಷ್ಟು ಮಕ್ಕಳನ್ನ ಸೇರಿಸಿ ಅವರಿಗೆ ವರ್ಕ್ಶಾಪ್ ತರ, ಅಂದ್ರೆ ಕಲೆ, ಪರಿಸರ ಮತ್ತೆ ನಾಟಕ, ಪೇಂಟಿಂಗು ಇದನ್ನೆಲ್ಲ ಇಟ್ಕೊಂಡು ಪರಿಸರದ. ಯಾವಾಗ ಕಲಿಸ್ತೀರಿ ಅಂತ ಇಲ್ಲಿಗೆ ಬರ್ತಾರ ಮಕ್ಕಳು? ಇಲ್ಲಿಗೆ ಸದ್ಯಕ್ಕೆ ನಾವೇನ್ ಮಾಡ್ತಿದೀವಿ, ಬೇಸಿಗೆ ಶಿಬಿರ ಅಂತ ಮಾಡ್ತೀವಿ. ಆ ಟೈಮಲ್ಲಿ ಬರ್ತಾರೆ. ಅವಾಗ ಅವ್ರಿಗೆ ಸಪ್ರೇಟ್ ವರ್ಕ್ಶಾಪ್. ಅದರ ನಡುವೆ ಬೇರೆ ಬೇರೆ ವರ್ಕ್ಶಾಪ್ಗಳು ನಡೀತಾ ಇರುತ್ತೆ. ಈ ಕೃಷಿ ತರಬೇತಿ ಕಾರ್ಯಕ್ರಮಗಳು, ಆಮೇಲೆ ಬಿದಿರಿನ ಕಾರ್ಯಕ್ರಮಗಳು, ಫೋಟೋಗ್ರಫಿ ವರ್ಕ್ಶಾಪ್ಸು, ಬೇರೆ ಬೇರೆ ಥರದ್ದು ನಾಟಕ, ಈ ಥರದ್ದು ಬೇರೆ ಬೇರೆ ಆಯಾ ಸಂದರ್ಭಕ್ಕೆ ತಕ್ಕಂಗೆ. ಆಮೇಲೆ ಇದು ಅಷ್ಟೇ, ನಾವು ಪರಿಸರ ಜಾಗೃತಿ ಜಾಥಾ ಅಂತ ಮಾಡಿದ್ವಿ. ಆ ಜಾಥಾದ ಸಮಯದಲ್ಲಿ ಸ್ಕೂಲು ಕಾಲೇಜುಗಳಿಗೆ ನೀವೇ ಅಲ್ಲಿಗೆ ಭೇಟಿ ಮಾಡಿ ಜಾಥಾ ಅವರಿಗೆ. ಆಮೇಲೆ ಅಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳನ್ನ ಸಂಪರ್ಕ ಮಾಡಿ
ಅವರಿಗೆ ಕಾರ್ಯಕ್ರಮಗಳು ಅಂದ್ರೆ ಅವರೇ ಆ ಕಾರ್ಯಕ್ರಮದ ನೇತೃತ್ವ ವಹಿಸ್ಕೊಳ್ಳೋತರ. ಜನಜಾಗೃತಿ, ಅವ್ರಿಗೆ ಜನಜಾಗೃತಿ ಮೂಡಿಸ್ಕೊಡೋದು. ಏನ್ ಮಾಡ್ತಾ ಇದ್ದೀರಿ ದಾಖಲೆ ಸಮೇತ ಇಡುವಂತ ಒಂದು ಪ್ರಯತ್ನನೂ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಹೇಳಲಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ಏನ್ ಮಾಡಿದೀರಿ ನೀವು ಅಂತ ಕೇಳ್ತಾರೆ. ನಾಳೆ ದಿನ ಪ್ರಶ್ನೆ ಮಾಡ್ಬೋದು. ಆಮೇಲೆ ಇದು ಇಲ್ಲಿ ವರ್ಕ್ಶಾಪ್ಗಳಿವೆಲ್ಲ, ಅಂದ್ರೆ ಇದು ನಮ್ಮಲ್ಲಿ ಬಿಡಿಸೋದು, ಚಿತ್ರಗತ ಕಲೆಗಳೇನಿದಾವೆ, ಆದ್ರೆ ನಮ್ಮಲ್ಲಿ ಬುಡಕಟ್ಟು ಸಮುದಾಯದ ಕೆಲವೊಂದಿಷ್ಟು ಕಲೆಗಳಿದೆ. ನಮ್ಮಲ್ಲಿ ಹಸೆ ಆಗಿರ್ಬೋದು, ಮುದುಬನಿ ಆಗಿರ್ಬೋದು, ಬೇರೆ ಬೇರೆ ರಾಜ್ಯದಿಂದನೂ ಅವ್ರು ಇಲ್ಲಿ ಬಂದು ಇದ್ರಲ್ಲಿ ನಿಮ್ಮಲ್ಲಿ ಯಾರಾದ್ರೂ ಕಲಿಸ್ಕೊಡ್ತಾರ? ಇದು ಬೇಕು ಅಂದ್ರೆ ಕಲ್ಸಕ್ಕೆ ಕರ್ಸ್ಬೋದು ಅವಶ್ಯಕತೆ ಇದ್ರೆ. ಯಾವ್ದೋ ಒಂದು ಶಾಲೆಗೆ ಈ ತರ ಚಿತ್ರ ಬಿಡಿಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕರೆಸಿ ಮಾಡ್ಸಿದೀವಿ. ಒಂದ್ 2-3 ಶಾಲೆಲ್ಲ ಆ ತರದ್ದು ವರ್ಕ್ಶಾಪ್ಸ್ ತರ ಮಾಡ್ತಿದೀವಿ. ಆಮೇಲೆ ಗೋಡೆಗಳ ಮೇಲೆ ಬಿಡಿಸಿದೀವಿ, ಆ ತರದ್ದು ಇದೆ. ಆಮೇಲೆ ಇಲ್ಲಿವರೆಗೆ ನಾವೇನ್ ಮಾಡಿದ್ವಿ, ಬರೀ ಕಾರ್ಯಕ್ರಮಗಳನ್ನ ಅಂದ್ರೆ ಅವೇರ್ನೆಸ್, ಜಾಗೃತಿ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿದ್ವಿ. ಇಲ್ಲಿಂದ ಏನ್ ಮಾಡಿದ್ವಿ, ಸ್ವಗ್ರಾಮ ಅಂತ ಒಂದು ಗ್ರಾಮವನ್ನ ತಗೊಂಡು, ಇಲ್ಲಿ ಮುತ್ಲ ಅಂತ ಹೇಳಿ ಒಂದು ಗ್ರಾಮದಲ್ಲಿ 3 ವರ್ಷ ಕೆಲಸ ಮಾಡಿದ್ವಿ. ಒಂದು ಸುಸ್ಥಿರವಾಗಿ ಗ್ರಾಮವನ್ನ ಹೇಗೆಲ್ಲ ಕಟ್ಲಿಕ್ಕೆ ಸಾಧ್ಯತೆ ಇದೆ, ಒಂದು ಗ್ರಾಮದ ಮೇಲೆ ಪೂರ್ತಿ ಫೋಕಸ್ ಕೊಟ್ಟು ಒಂದು ಗ್ರಾಮ ಸುಸ್ಥಿರವಾಗಿ ಮಾಡ್ಬೇಕು. ಎಷ್ಟು ಮನೆ ಇರ್ಬೋದು ಆ ಗ್ರಾಮದಲ್ಲಿ? ಅಲ್ಲಿ ಒಂದು 82 ಮನೆ ಇತ್ತು. ಆ ಮನೆ, ಪ್ರತಿ ಮನೆಗೂ ಹೋಗಿ ಈ ರೀತಿ ವಿದ್ಯಾರ್ಥಿಗಳ ಕರ್ಕೊಂಡು ಹೋಗಿ ಸರ್ವೆ ಮಾಡಿಸಿ ಆ ಗ್ರಾಮಕ್ಕೆ ಏನೇನು ಅವಶ್ಯಕತೆ ಇದೆ, ಮತ್ತೆ ಅವೆಲ್ಲ ಕೆಲಸಗಳನ್ನ ಆ ಸ್ವಗ್ರಾಮ ಸಮಿತಿ ಅಂತ ಮಾಡಿದೀವಿ. ಈ ತರ ಆ ಸಮಿತಿ ಹತ್ರನೇ ಆ ಕೆಲಸಗಳಾಗ್ಬೇಕು. ಆಮೇಲೆ ಅಲ್ಲಿ ಅದೇ 3 ಕೆರೆಗಳಿದ್ವು, ಆ ಕೆರೆಗಳನ್ನ ಉಳಿಸಿದ್ವಿ. ಮತ್ತೊಂದು 2 ಎಕರೆ ಕಾಡನ್ನ ರಿಸರ್ವ್ ಮಾಡಿಸಿದ್ವಿ. ಮತ್ತೆ ಅಲ್ಲಿ ಈ ತರ ಸ್ವಯಂ ಉದ್ಯೋಗದ ತರಬೇತಿಗಳು, ಆಮೇಲೆ ಅಲ್ಲಿ ಆರೋಗ್ಯ ಶಿಬಿರ. ನಿಮ್ಮ ಸ್ವಗ್ರಾಮದ ಉದ್ದೇಶ ಪೂರ್ತಿ ಆಯ್ತಾ? ಒಂದು 60% ಆಗಿದೆ. ಏನ್ 40% ಆಗ್ಬೇಕಾಗಿದ್ದು ಅಲ್ಲಿ ಅಂದ್ರೆ ಕಂಟಿನ್ಯೂಟಿ ಇರ್ಬೇಕಿತ್ತು. ಕಂಟಿನ್ಯೂಟಿ ಡ್ರಾಪ್ ಆಗಿದೆ. ಅಂದ್ರೆ ನಾವು ಹೊರಗಡೆಗೆ ಬರ್ತಿದ್ದಂಗೆ ಅಲ್ಲಿ ಮತ್ತೆ ಯಥಾಸ್ಥಿತಿಗೆ ಹೋಗುವ ಪರಿಸ್ಥಿತಿ ಇರುತ್ತೆ. ಅದ್ರ ಜೊತೆಯಲ್ಲಿ ಸ್ವಯಂ ಉದ್ಯೋಗ ಈ ತರದ್ದು ನಾವು ಅಂದ್ರೆ ಉದ್ಯೋಗ ಸೃಷ್ಟಿಯಲ್ಲಿ ಸಾಧ್ಯತೆ ನಾವು ಅನ್ಕೊಂಡ ಮಟ್ಟಿಗೆ ರೀತಿ ಮಾಡಕ್ ಆಗ್ಲಿಲ್ಲ. ಆಮೇಲೆ ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕಾದ ಒಂದಷ್ಟು ಕೆಲಸಗಳು ಹಂಗೆ ಬ್ಯಾಲೆನ್ಸ್ ಉಳಿದಿದೆ. ಸರ್ಕಾರ ನಿಮಗೆ ಸಹಕರಿಸಿದ್ರೆ ಇನ್ನೂ ಒಂದು ಉತ್ತಮವಾದ, ಖಂಡಿತ ಮಾಡ್ಬೋದಿತ್ತು. ಇದು ಹಿನ್ನಡೆಗೆ ಹಣ ಅಂತ ಹೇಳ್ಬೋದಾ? ಹಣ ಅಂತ ಹೇಳೋದಕ್ಕಿಂತ ವ್ಯವಸ್ಥೆ ಆಗಿರ್ಬೋದು. ಯಾಕೆಂದ್ರೆ ಈಗ ಒಂದು ರಸ್ತೆ ಮಾಡಬೇಕು ಅಂದ್ರೆ ನಾವು ಹೋಗಿ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಈಗ ಒಂದು ಟಾರ್ ರಸ್ತೆ ಬೇಕು ಅಂತ ಇಟ್ಕೊಳ್ಳಿ, ಅಥವಾ ಒಂದು ಶಾಲೆ ಬೇಕು ಅಲ್ಲಿಗೆ. ಹೈಸ್ಕೂಲಿಗೆ ಅಲ್ಲಿ ಸುಮಾರು ಒಂದು 7-8 ಕಿಲೋಮೀಟರ್, ಯಾವ ಕಡೆಗೆ ಹೋದ್ರೆ 8ರಿಂದ 9 ಕಿಲೋಮೀಟರ್ ಹೋಗ್ಬೇಕು. ಆ ವ್ಯವಸ್ಥೆಗಳಿಗೆ ನಾವು ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ಸೌಲಭ್ಯ ಇಲ್ಲದಿದ್ದಕ್ಕೆ ಈ ತರ ಆಗಿರ್ಬೋದು ಅಂತ ಅನ್ಸತ್ತ? ಅಲ್ಲ, ಇರ್ಬೋದು. ಆದ್ರೆ ಅವುಗಳನ್ನ ರೀಚ್ ಮಾಡ್ಲಿಕ್ಕೆ ನಮ್ ಕೈಲಿ ಆಗ್ಲಿಲ್ಲ. ನೆಕ್ಸ್ಟ್ ಮತ್ತೆ ಯಾವ್ದಾದ್ರು ಗ್ರಾಮ ಆಯ್ಕೆ ಮಾಡಿದ್ದೀರಾ? ಸದ್ಯಕ್ಕೆ ಯಾವ್ದು ಇಲ್ಲ. ಸದ್ಯಕ್ಕೆ ಕೆರೆಗಳನ್ನ ಉಳಿಸೋ ಕಾರ್ಯವನ್ನ ಮಾತ್ರ ಕಂಟಿನ್ಯೂ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಹತ್ರ ಬಂದ್ರೆ ಅಂದ್ರೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಪ್ಲಾನಿಂಗು, ಅಥವಾ ಅದನ್ನ ತಗೊಂಡು ಅವ್ರು ಮುಂದುವರಿತಾರೆ ಅಥವಾ ನಮ್ಮಿಂದ ಸಹಕಾರ ನಿರೀಕ್ಷೆ ಮಾಡ್ತಾರೆ ಅಂದ್ರೆ ನಾವು ಯೋಚನೆ ಮಾಡ್ಬೋದು. ಒಂದು ಮಾತಿದೆ, ಯಾವ್ದಾದ್ರು ಒಂದು ಕೆಲ್ಸಕ್ಕೆ ನಾವು ಅವ್ರ ಹತ್ರ ಹೋದಾಗ ಆಸಕ್ತಿ ಕಮ್ಮಿ ಅಂತ ಅನ್ಸಿದ್ಯಾ ಎಲ್ಲಾದ್ರೂ? ಖಂಡಿತ ಆಗಿದೆ. ಯಾಕೆಂದ್ರೆ ಗ್ರಾಮಗಳಲ್ಲೇ ಆಗಿದೆ. ಅಂದ್ರೆ ನಾವು ಅಪರೂಪಕ್ಕೆ ಹೋಗೋದಕ್ಕೂ ಡೈಲಿ ಹೋಗೋದಕ್ಕೂ ವ್ಯತ್ಯಾಸ ಇರುತ್ತೆ. ಆ ಥರ ಆಗತ್ತೆ ಸಹಜವಾಗಿ. ಆಮೇಲೆ ನಾವು ಅದಕ್ಕೆ ಬೇಜಾರು ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು. ಕಾರಣ ಏನು ಅಂದ್ರೆ ವ್ಯವಸ್ಥೆ ಇರೋದು ಹಾಗೆ, ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಬೇಕಷ್ಟೇ. ಯಾಕೆಂದ್ರೆ ಅಷ್ಟೆಲ್ಲ ಕೆಲಸ ಮಾಡಿದೀವಿ, ಆ ತೃಪ್ತಿ ಇದೆ ನಮ್ಗೆ, ಸಾಕಷ್ಟು. ಕಲಿಸುವ ಒಂದು ಇಷ್ಟು ಸುದೀರ್ಘ ವರ್ಷದಲ್ಲಿ ನೀವೇನ್ ಕಲ್ತಿದ್ದೀರಿ? ಸುಮಾರಷ್ಟು ಬೇಡ ಅಂದ್ರೆ ಕಲಿಸ್ತಾ ಇರುತ್ತೆ. ಎಲ್ಲ ಹೇಳಲಿಕ್ಕಾಗಲ್ಲ, ಸುಮಾರು ಕಲ್ತಿದ್ವಿ. ನಿಮಗೂ ಪಾಠ ಸಿಕ್ಕಿದೆ. ಪಾಠದ ಜೊತೆಯಲ್ಲೇ ಬದುಕು, ಅಂದ್ರೆ ಬದುಕಿನ ಯಾವಾಗ್ಲೂ ಅದು ಹಾಗೆ ಅಲ್ಲ. ಜರ್ನಿ ಇಲ್ಲಿ ಈ ವ್ಯವಸ್ಥೆಯೊಳಗೆ ಕೆಲಸ ಮಾಡುವಾಗ ಹಾಗೇನೆ, ಇಲ್ಲಿ ಏನೋ ಸಿಗುತ್ತೆ ಅಥವಾ ಇನ್ನೇನೋ ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡೋದಕ್ಕಿಂತ ಆ ಜರ್ನಿ ಏನಿದೆಯಲ್ಲ, ಆ ಸಾಗುವ ದಾರಿ ಇದೆಯಲ್ಲ, ಅದನ್ನ ಅನುಭವಿಸ್ಕೊಂಡೇ ಹೋದ್ರೆ ಒಂದೊಳ್ಳೆ ಬದುಕನ್ನ ಕಟ್ಕೊಬಹುದು, ಅಥವಾ ಒಳ್ಳೆ ವೃತ್ತಿಯನ್ನು ಕಂಡುಕೊಬಹುದು. ಅದು ಬಿಟ್ಕೊಂಡು ಇನ್ನೇನೋ ಸಿಗುತ್ತೆ, ಹಣ ಮಾಡ್ಬೋದು, ಹೆಸರು ಮಾಡ್ಬೋದು, ಅಥವಾ ಇನ್ನೇನೋ ಕನಸುಗಳನ್ನ ಇಟ್ಕೊಂಡು ಬಂದ್ರೆ ಆತ್ಮ ತೃಪ್ತಿಗಾಗಿ ಕೆಲಸ ಮಾಡ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಹೌದು. ಮತ್ತೇನಿದೆ ಅಲ್ಲಿ ಈ ತರ ಕೆರೆಗಳಲ್ಲಿ ಮೀನ್ ಮರಿಗಳನ್ನು ಬಿಟ್ಟಿದೀವಿ. ಆಮೇಲೆ ಈ ತರ ಸಾಂಸ್ಕೃತಿಕವಾಗಿ ಅವರ ಊರಲ್ಲಿ ಏನ್ ಕಲೆ ಇದೆ ಅದಕ್ಕೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು.
ಈ ಥರದ್ದು ಒಂದು ಪ್ರತಿ ವರ್ಷ ಒಂದು ವಾರ್ಷಿಕೋತ್ಸವ ಏನಾದ್ರು ಈ ತರ ಏನಾದ್ರು ಆಚರಣೆ ಮಾಡ್ತೀರಾ? ಸದ್ಯಕ್ಕೆ ಮಾಡಿರ್ಲಿಲ್ಲ. ಈ ಸರಿ 10 ವರ್ಷ ಆಗಿತ್ತು. ಆ 10 ವರ್ಷದ ಕಾರ್ಯಕ್ರಮವನ್ನು ಏನ್ ಮಾಡಿದ್ದೀರಿ? ಒಂದು 3 ದಿನದ ನಾಟಕೋತ್ಸವ ಮಾಡಿದ್ವಿ, ಒಂದು ಬೇಸಿಗೆ ಶಿಬಿರ ಆಯೋಜನೆ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ತಜ್ಞರು 3 ದಿನನೂ ವರ್ಕ್ಶಾಪ್ ತರ, ಅಂದ್ರೆ ವರ್ಕ್ಶಾಪ್ ಅನ್ನೋದಕ್ಕಿಂತ ಆ ತಜ್ಞರನ್ನ ಇಲ್ಲಿ ಕರ್ಕೊಬಂದು ಸ್ಥಳೀಯರ ಜೊತೆ ಒಂದು ಡಿಸ್ಕಷನ್, ಬೇರೆ ಬೇರೆ ಕ್ಷೇತ್ರದಿಂದ, ಕೃಷಿ ಆಗಿರ್ಬೋದು, ನೀರಿನ ಬಗ್ಗೆ ಆಗಿರ್ಬೋದು, ಆಮೇಲೆ ನಾಟಕದ ಬಗ್ಗೆ, ಆಮೇಲೆ ಆ ಕೆರೆಯ ಎಲ್ಲ ನಾವಿಲ್ಲೆಲ್ಲಿ ಕೆರೆ ಮಾಡಿದ್ವಿ ಆ ಗ್ರಾಮಸ್ಥರನ್ನೆಲ್ಲರನ್ನು ಕರೆದು ಒಂದು ಮೆರವಣಿಗೆ ಮಾಡಿದ್ವಿ. ಅವ್ರ ಕೆರೆಯಿಂದ ನೀರು ತಗೊಬಂದು ಇಲ್ಲಿ ನಮ್ಮ ಒಂದು ಮಡಿಕೆಯಲ್ಲಿ ಇಟ್ಟಿದ್ವಿ. ಅಂದ್ರೆ ಆ ಕೆರೆ ಎಲ್ಲ ನೀರನ್ನು ಅಲ್ಲಿ ಸಮರ್ಪಣೆ ಮಾಡಿದ್ರೆ ಅವರೆಲ್ಲರಿಗೂ ಒಂದು ಗೌರವ ಸಮರ್ಪಣೆ ಥರನೂ ಮಾಡಿದ್ವಿ. ಆ ಎಲ್ಲ ಕೆರೆಯ ಗ್ರಾಮಸ್ಥರನ್ನು ಕರೆಸಿದ್ವಿ ಇಲ್ಲಿಗೆ ಒಂದೇ ದಿನ. ನಾವು ಇಲ್ಲಿ 18 ಕೆರೆಗಳನ್ನು ಮಾಡಿದ್ವಿ, ಅಷ್ಟನ್ನು ಬರ್ಲಿಕ್ಕೆ ಹೇಳಿ. ಒಂದು ಕನಸಿನೊಂದಿಗೆ ಸಾರಾ ಸಂಸ್ಥೆ ಆರಂಭ ಮಾಡಿದ್ದೀನಿ. ಈ ಒಂದು ಕನಸಿನ ಸಾರಾ ಸಂಸ್ಥೆಗೆ ಏನೆಲ್ಲ ಅಡೆತಡೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ? ಒಂದಷ್ಟು ಅಂದ್ರೆ ಇನ್ನು ಸ್ಥಳೀಯರಿಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋ ಹಾಕಿದ್ವಿ. ಅಲ್ಲಿ ವಿಡಿಯೋದಲ್ಲಿ ಬಹಳಷ್ಟು ಜನ ಹೇಳಿದ್ರು, ನಾವೇ ಇಷ್ಟ ಹತ್ರ ಇದ್ದು ಇನ್ನು ನೋಡಕ್ ಆಗಿಲ್ಲ, ಇಂತ ಒಂದು ಜಾಗ ನಮ್ಮ ಬಳಿ ಇದೆಯಾ ಅಂತ ಹೇಳಿ ಬಹಳಷ್ಟು ಜನ ಪ್ರಶ್ನಾರ್ಥಕ ರೀತಿಯಲ್ಲಿ ಕೇಳಿದ್ರು. ಹೌದು, ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಕಾರಣ ಒಂದು ಒಳಗಡೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂಥರ ಏನಾಗುತ್ತೆ, ಅವರಿಗೆ ಹೊರಗಡೆ ನಿಂತು ನೋಡಿದಾಗ ಇದು ನಾವಲ್ಲಿ ಹೋಗ್ಬೇಕೋ ಬಿಡ್ಬೇಕು ಅಥವಾ ಇದ್ರಲ್ಲಿ ಪಾಲ್ಗೊಳ್ಬೇಕೋ ಬಿಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲದೆ ಇರೋದಿಲ್ಲ. ಹಾಗಾಗಿ ಇಲ್ಲಿ ಬರೋ ತನಕ ಅವರಿಗೆ ಒಂದು ಐಡಿಯಾ ಇರೋದಿಲ್ಲ. ಬಂದ್ಮೇಲೆ ಒಂದಷ್ಟು ವಿಷಯಗಳು. ಸಾರಾ ಸಂಸ್ಥೆಗೆ ಯಾರು ಯಾವಾಗ ಬೇಕಾದ್ರೂ ಬರ್ಬೋದಾ? ಅದಕ್ಕೆ ದಿನದ ನಿಯಮ ಏನಾದ್ರು ಮಾಡಿದ್ದೀರಾ? ಸದ್ಯಕ್ಕೆ ಆ ಥರದ ನಿಯಮಗಳೇನು ಇಲ್ಲ. ಆದ್ರೆ ಹಗಲೊತ್ತಲ್ಲಿ ಬರಲಿ, ಬೆಳಿಗ್ಗೆ 10 ರಿಂದ ಸಂಜೆ 5 ಗಂಟೆ ಒಳಗೆ ಬಂದ್ರೆ ಒಳ್ಳೇದು. ಯಾಕೆಂದ್ರೆ ನಾವು ಉಳಿದ ಸಮಯದಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಸ್ಕೊಂಡಿರ್ತೀವಿ. ಯಾರಾದ್ರೂ ಭಾನುವಾರನೇ ಬರಕ್ ಪ್ರಯತ್ನ ಮಾಡಿದ್ರೆ ಒಳ್ಳೇದು ಅಂತ ಅನ್ಸೋದಿಲ್ವಾ? ಯಾವ್ದಾದ್ರು ವಾರದ ಒಂದು ದಿನ ನೀವು ಆಯ್ಕೆ ಕೊಂಡಾಗ ಬರೋರಿಗೆ ಮತ್ತೆ ನೋಡೋರಿಗೆ ಅನುಕೂಲ ಆಗತ್ತೆ ಅಂತ ಅನ್ಸೋದಿಲ್ವಾ? ವಾರದ 2 ದಿನ ಮಾತ್ರ ಈ ತರ ಏನಾದ್ರು ಬದಲಾವಣೆ ನೋಡೋಣ. ಅದು ಮುಂದಿನ ದಿನಗಳಲ್ಲಿ ಯಾವ ತರ ಅಂದ್ರೆ ನಾವು ಇನ್ನೂ ಅಧಿಕೃತವಾಗಿ ಓಪನ್ ಮಾಡಿರ್ಲಿಲ್ಲ, ಈಗಷ್ಟೇ ಓಪನ್ ಮಾಡಿದೀವಿ. ಅಂದ್ರೆ ಸಾರ್ವಜನಿಕರಿಗೆ, ಅಂದ್ರೆ ಸಾರ್ವಜನಿಕ ಅನ್ನೋಕ್ಕಿಂತ ಇಲ್ಲಿವರೆಗೆ ನಾವು ಅನ್ಕೊಂಡಂಗೆ ರೆಡಿ ಆಗಿರ್ಲಿಲ್ಲ. ಈಗ ಒಂದು ಹಂತಕ್ಕೆ ರೆಡಿ ಆಗಿದೆ. ಆಗ 10ನೇ ವರ್ಷದಲ್ಲಿ ಅದರದ್ದು ಒಂದು ಉದ್ಘಾಟನೆ ತರ ಉದ್ಘಾಟನೆನೂ ಮಾಡಿರ್ಲಿಲ್ಲ, ಒಂದು ಉದ್ಘಾಟನೆ ರೀತಿಯಲ್ಲಿ ಮಾಡಿದೀವಿ. ಇನ್ನು ಮುಂದೆ ನೋಡ್ಬೇಕು ಬರೋರಿಗೆ ಏನಾದ್ರು ಶುಲ್ಕ ಈ ತರ ಏನಾದ್ರು. ಅದೇ ಇಲ್ಲಿವರೆಗೆ ಇಟ್ಟಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರು ಯೋಚನೆ ಇದೆ. ಯಾಕಂದ್ರೆ ಮೇಂಟೆನೆನ್ಸ್ ಕಾಸ್ಟ್ ತುಂಬಾ ಆಗ್ತಿದೆ. ಈಗ ನಿಮಗೆ ಯಾವುದೇ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಹಣಕಾಸಿನ ಅವಶ್ಯಕತೆ ತುಂಬಾ ಇರುತ್ತೆ. ಇದ್ರ ಹಣಕಾಸು ಹೇಗೆ ನೀವು ನಿಭಾಯಿಸ್ತಾ ಇದ್ದೀರಿ? ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅಥವಾ ಇಲ್ಲಿನ ವ್ಯವಸ್ಥೆಗಳಿಗೆ ಇಲ್ಲಿವರೆಗೆ ನಮಗೆ ನಮ್ಮ ಈ ಸಂಸ್ಥೆ ಶುರು ಮಾಡಿದಂಥವ್ರೆ ಹಾಕೊಂಡು ಬರ್ತಾ ಇದ್ರು. ಬಹುತೇಕ ಹಣವನ್ನು ಅವರೇ ಕೊಡ್ತಿದ್ರು. ಈಗ ಸಣ್ಣ ಪುಟ್ಟ ನಾವು ಕೆರೆ ಕೆಲಸ ಎಲ್ಲ ಏನು ಮಾಡ್ತೀವಿ, ಅದಕ್ಕೆ ಒಂದು ಸ್ವಲ್ಪ ಫಂಡಿಂಗ್ ಸಿಗ್ತಿದೆ. ಕೆಲವರು ಆಸಕ್ತಿಯಿಂದ ಕೊಡ್ತಾರೆ, ಡೊನೇಷನ್ ಮಾಡ್ತಾರೆ. ಅಥವಾ ಈ ಕಾರ್ಯಕ್ರಮಗಳಿಗೆಲ್ಲ ಕೆಲವರು ಆ ಕಾರ್ಯಕ್ರಮಕ್ಕೆ ತಕ್ಕಂಗೆ ಒಂದಷ್ಟು ಹಣ ಕೊಡೋರು ಇರ್ತಾರೆ. ಅಥವಾ ಅದೇ ಕೆರೆ ಕೆಲಸಕ್ಕೆ ಒಂದ್ ಸ್ವಲ್ಪ ಹಣ ಬರುತ್ತೆ. ಸಾರಾ ಸಂಸ್ಥೆಗೆ ನಾನು ಡೊನೇಷನ್ ಮಾಡಬೇಕು ಅಂತ ನಾನು ಮನಸ್ಸು ಮಾಡಿದ್ರೆ ಏನೆಲ್ಲ ವಿಧಾನ ಇದೆ? ಒಂದು, ನಾವು ಕ್ಯಾಶ್ ಕೊಟ್ರೆ ರಶೀದಿ ಹಾಕಿ ಕೊಡ್ತೀವಿ. ಇಲ್ಲ ನಮ್ಮ ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನರ್ ಅಕೌಂಟ್ ಯಾವ್ದಿದು? ಅದು ಇಲ್ಲಿ ಸಾರದ ಅಕೌಂಟೇ ಇರುತ್ತೆ. ಅದಕ್ಕೆ ನೀವು ಹಣವನ್ನ ಕಳಿಸ್ಬೋದು. ಆಮೇಲೆ ಸಾರಕ್ಕೆ ATG ಅಂತ ಕೊಡ್ತಾರೆ. ಅಂದ್ರೆ NGOಗಳಿಗೆ ATG ನಂಬರ್ ಅಂತ ಕೊಡ್ತಾರೆ. ಟ್ರೆಲ್ಲೆ ಮತ್ತೆ ATG ಅಂತ ಬರುತ್ತೆ. ಆ ATG ನಂಬರ್ ಇದ್ದವ್ರಿಗೆ ಮಾತ್ರ, ಅಂದ್ರೆ ಡೊನೇಷನ್ ಮಾಡಿದ್ರೆ ಅವರಿಗೆ ಟ್ಯಾಕ್ಸ್ ಅಲ್ಲಿ ಬೆನಿಫಿಟ್ ಸಿಗುತ್ತೆ. ಆ ಟ್ಯಾಕ್ಸ್ ಬೆನಿಫಿಟ್ ತಗೊಳ್ಳಿಕ್ಕೆ ನಮ್ಮ ಹತ್ರ ATG ನಂಬರ್ ಇದೆ. ಅವ್ರು ಅದನ್ನ ಬೇಕಾದ್ರೆ ಟ್ಯಾಕ್ಸ್ ಹೋಲ್ಡರು ETG ಮಾಡ್ಬೋದು, ಆಸಕ್ತವಂತರು ಡೊನೇಷನ್ ಮಾಡ್ಬೋದು, ಕ್ಯಾಶ್ ಕೊಟ್ರೆ ರಶೀದಿ ಸಿಗತ್ತೆ. ಇಂಥ ಒಂದು ಸಾರಾ ಸಂಸ್ಥೆಗೆ ತಾವು ಸಹ ಧನ ಸಹಾಯ ಮಾಡಬಹುದು. ಖಂಡಿತ. ಈ ಒಂದು ಖರ್ಚು ವೆಚ್ಚ ಅಂತ ಎಷ್ಟು ಬರ್ಬಹುದು ವಾರ್ಷಿಕವಾಗಿ ಅಂದಾಜು ಮಾಡಿದ್ದೀರಾ? ತಿಂಗಳಿಗೆ ಮಿನಿಮಮ್ ಅಂದ್ರೆ 50 ರಿಂದ 60 ಸಾವಿರ ರೂಪಾಯಿ ಬೇಕು. ಒಂದು ತಿಂಗಳಿಗೆ 50 ಸಾವಿರ ರೂಪಾಯಿ ಬೇಕು? 60 ಸಾವಿರ ರೂಪಾಯಿ ಹತ್ತತ್ರ ಬೇಕು. ಅಂದ್ರೆ ಏನೂ ಇಲ್ಲ, ಜಸ್ಟ್ ಮೇಂಟೆನೆನ್ಸ್ ಅಷ್ಟೇ. ಇನ್ನು ಎಕ್ಸ್ಟ್ರಾ ಕೆಲಸ ಬಂದ್ರೆ ಮತ್ತೆ ಅದು ಎಕ್ಸ್ಟ್ರಾ. ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಅನ್ಸತ್ತೆ ಯಾವಾಗಾದ್ರೂ? ಖಂಡಿತ ಆಗುತ್ತೆ. ಯಾಕೆಂದ್ರೆ ಪ್ರತಿ ಸರಿನೂ ಹಂಗೆ ಆಗುತ್ತೆ. ಅಂದ್ರೆ ನಾವ್ ಯಾವುದೋ ಕಾರ್ಯಕ್ರಮ ಮಾಡುವಾಗ ಅಥವಾ
ಯಾವುದೋ ಹೊರಗಡೆ ಕೆಲಸ ಮಾಡುವಾಗ ಅಥವಾ ಈ ಕೆರೆ ಕೆಲಸಗಳನ್ನೇ ಮಾಡುವಾಗ ಸ್ಟ್ರಗಲ್ ಇದ್ದೇ ಇರುತ್ತೆ. ಉದ್ದೇಶ ಕೇವಲ ಚೆನ್ನಾಗಿದ್ರೆ ಆಗೋದಿಲ್ಲ, ಅದ್ರ ಜೊತೆಗೆ ಹಣ ಬೇಕು ಅಂತ ಬಹಳಷ್ಟು ಜನ ಹೇಳ್ತಾರೆ. ನಿಮ್ಮ ಅನುಭವ ಏನಿದೆ? ಹಣ ಬೇಕು, ಬೇಡ ಅಂತ ನಾನು ಹೇಳೋದಿಲ್ಲ. ಆದರೆ ಹಣ ಇಟ್ಟುಕೊಂಡೇ ಎಲ್ಲವನ್ನೂ ಮಾಡ್ತೀವಿ ಅನ್ನೋದಕ್ಕೆ ಆಗಲ್ಲ. ಹಣ ಇಲ್ಲದೇನೂ ಕೆಲವೊಂದಿಷ್ಟು ಕೆಲಸಗಳು ಸಾಧ್ಯತೆ ಇರುತ್ತೆ. ಅಂದರೆ ಅಲ್ಲಿ ಹಣವನ್ನು ಲಿಮಿಟ್ ಆಗಿ ಬಳಸ್ಕೊಂಡು, ಅಂದರೆ ನನ್ನ ಹತ್ರ ಇಷ್ಟಿದೆ, ಅದನ್ನ ಇಟ್ಕೊಂಡು ನಾನು ಹೆಂಗೆ ಏನು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ, ಅಥವಾ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ರೀಚ್ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ, ಆ ರೀತಿಯಾಗಿ ಯೋಚನೆ ಮಾಡಬೇಕಾಗತ್ತೆ. ನಾವು ದುಡ್ಡು ಇಟ್ಕೊಂಡು ಮಾಡೋದಾದ್ರೆ ನಾವು ಹೆಂಗೆ ಬೇಕಾದ್ರೂ ಮಾಡ್ಬೋದು. ಬಟ್ ಇಲ್ಲಿ ನಮ್ಮ ಹತ್ರ ದುಡ್ಡು ಇಲ್ಲ. ನಾವು ದುಡ್ಡು ಇಲ್ಲದೆ ಇರೋದು, ದುಡ್ಡು ಇಲ್ಲದೇ ಹೆಂಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಷ್ಟು ಮಾತ್ರ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಒಂದಿಷ್ಟು ಲಿಮಿಟೇಷನ್ ಹಾಕೊಂಡಿದ್ದೀವಿ, ನಮ್ಮದೇ ಆದಂಥ ಕಂಡೀಷನ್ಗಳಿದ್ದಾವೆ. ನಾವು ಸಾಗರ ಹೊಸನಗರಕ್ಕೆ ಯಾಕೆ ಬಿಟ್ಟು ಹೋಗೋದಿಲ್ಲ ಅಂದರೆ, ನಾವು ಅಷ್ಟು ದೂರ ಹೋಗ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಸೊ ದುಡ್ಡು ಇಲ್ಲದೆ ಇರೋದು ಅಂತ ಹೇಳಿ ಕಾಣ್ತಾ ಇದೆ. ಹಾಗಾಗಿ ನಾವು ಅಷ್ಟರಲ್ಲೇ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇದೊಂದು ಪ್ರವಾಸಿ ತಾಣವಾಗಿ ಪರಿವರ್ತನೆ ಆದ್ರೆ ಏನೆಲ್ಲ ನೀವು ಇದ್ರೊಳಗೆ ಆಡ್ ಮಾಡಬಹುದು? ಇಲ್ಲಿ ನಮಗೆ ನಾವು ಫೋಕಸ್ ಮಾಡ್ತಾ ಇರೋದು ಮುಖ್ಯವಾಗಿ ಮಕ್ಕಳಿಗೇನೆ. ಅಲ್ಲಿ ಏನಾಗ್ತಿದೆ, ಅವರಿಗೆ ನೀವು ಇಲ್ಲಿ ಬಂದರೆ ಒಂದು ದಿನ ಬದುಕನ್ನ ಹೀಗೆಲ್ಲ ವಿಸ್ತರಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಕಟ್ಕೊಡ್ಬೇಕು. ಇದು ಹಳೆ ಕಾಲದಲ್ಲಿ ಮಕ್ಕಳಿಗೆ ಜೋಕಾಲಿ ಅಂತ ಮರದ ಕಟ್ಟೆಲ್ಲ ಆಡ್ತಾ ಇದ್ರು, ಅವೆಲ್ಲ ನೀವು ಸಿದ್ಧಪಡಿಸಬಹುದಾ ಮುಂದಿನ ದಿನಗಳು? ಮಾಡ್ಬೋದು, ಸಾಧ್ಯತೆ ಇದೆ, ನೋಡ್ಬೇಕು. ಕುಟುಂಬ ಸಮೇತ ಬಂದಾಗ ಮಕ್ಕಳಿಗೆ ಒಂದ್ ಸ್ವಲ್ಪ ಆಟೋಟ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬರಕ್ ಒಂದ್ ಹೆಜ್ಜೆ ಹಿಂದೆ ಇಡಬಹುದು. ಇರ್ಬೋದು. ಯಾಕೆಂದ್ರೆ ಒಂದು ಹೊರಗಿಲ್ಲಿ ಅರ್ಥ ಮಾಡ್ಕೊಳ್ಳೋ ಥರದಲ್ಲಿ ಸಾಧ್ಯತೆಗಳು ಸುಮಾರಷ್ಟಿದೆ. ಅದಕ್ಕೇ ಅವ್ರಿಗೆ ಸುಮಾರಷ್ಟು ಸಮಯ ಬೇಕಾಗುತ್ತೆ. ಅಂದರೆ ನಾವೀಗ ನೋಡ್ತಾ ಹೋದ್ರೆ ಅವರ ಬದುಕಲ್ಲಿ ಏನೆಲ್ಲ ಬದಲಾವಣೆಗಳಿಗೆ ಸಾಧ್ಯತೆ ಆಗುತ್ತೆ. ಈಗ ಪರಿಸರದ ಕಡೆಗೆ ಅಥವಾ ಒಂದು ಸುಸ್ಥಿರವಾದ ಬದುಕನ್ನು ಕಟ್ಕೊಬೇಕು ಅಂದರೆ ಏನೆಲ್ಲ ಸಾಧ್ಯತೆಗಳಿದೆ. ಈಗ ಉದಾಹರಣೆಗೆ ನಾವು ನಮಗೆ ಬೇಕಾಗೋ ಆಹಾರವನ್ನು ನಾವೇ ಬೆಳ್ಕೊಳ್ಳೋಕೆ ಸಾಧ್ಯತೆ ಇದೆ. ಆ ಸಾಧ್ಯತೆಗಳು ಏನೇನಿದೆ, ಅಥವಾ ಈಗ ನಮ್ಮ ಭಾಗದಲ್ಲಿ ಈ ಟೈಮಲ್ಲಿ ಒಂದು 3 ರಿಂದ 4 ತಿಂಗಳು ತುಂಬ ವಸ್ತುಗಳು ಸಿಗುತ್ತೆ ನಮ್ಮ ಸುತ್ತಮುತ್ತ. ಆ ವಸ್ತುಗಳನ್ನು ಬಳಕೆ ಮಾಡ್ಕೊಂಡು ನಾವು ಅಡುಗೆ ಹೆಂಗೆ ಮಾಡ್ಬೋದು. ಆಮೇಲೆ ಬಯೋಗ್ಯಾಸ್ ಇದ್ದಾವೆ, ಅಂದರೆ ನಮ್ಮ ಮನೆಗೆ ಬರೋ ಕಿಚನ್ ವೇಸ್ಟನ್ನು ಬಳಸ್ಕೊಂಡು ನಾವು ಅದನ್ನು ಗ್ಯಾಸ್ ಆಗಿ ಹೆಂಗೆ ಪರಿವರ್ತನೆ ಮಾಡ್ಕೊಬೋದು, ನಾವೇ ಮಾಡ್ಕೋಬಹುದು, ಖಂಡಿತ ಮಾಡ್ಕೊಬೋದು. ಆಮೇಲೆ ನಮ್ಮ ಮನೇಲಿ ದಿನನಿತ್ಯ ಬರುವಂಥ ವೇಸ್ಟೇಜ್ ಏನು ಬರುತ್ತೆ, ಇಂಥವೆಲ್ಲ ಕಲಿಸ್ತೀರಾ ನೀವು? ಕಲಿಸ್ತೀವಿ. ನಮ್ಮದ ಕೆಲವೊಂದಿಷ್ಟು ಪ್ರಾಯೋಗಿಕವಾಗಿ ಇದಾವೆ, ಆ ಥರದ ವಿಷಯಗಳಿರುತ್ತೆ. ಆಮೇಲೆ ನಮ್ಮ ಪ್ಲಾಸ್ಟಿಕ್ಕನ್ನು ಹೆಂಗೆ ನಿರ್ವಹಣೆ ಮಾಡಬೇಕು ಗೊತ್ತಿಲ್ಲ. ಆಮೇಲೆ ನಾವು ನಿತ್ಯ ಬಳಕೆ ಮಾಡೋ ನಾವು ಯಾವುದೇ ವಸ್ತು ತಗೊಬಂದ್ರು ಅದನ್ನ ಹೆಂಗೆ ವಿಲೇವಾರಿ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಈ ಥರದ್ದೆಲ್ಲ ಸುಮಾರಷ್ಟು ವಿಷಯಗಳು. ಸಮಯ ಸಾಕಾಗೋದಿಲ್ಲ, ಮತ್ತೆ ಬೇರೆದು ಇಟ್ಕೊಂಡ್ರೆ ಕಷ್ಟ ಆಗತ್ತೆ ಒಂದು. ಆಮೇಲೆ ನಾವು ಹೇಳ್ಬೇಕಾಗಿದ್ದು ಇದನ್ನೇ. ಆಮೇಲೆ ಅವರಿಗೆ ಮಕ್ಕಳಿಗೆ ಒಂದು ಸಣ್ಣ ಪುಟ್ಟ ಆಕ್ಟಿವಿಟೀಸ್ ಕೊಡ್ತೀವಿ. ಈ ತರ ಹೋಗ್ಬಿಟ್ರೆ ವ್ಯವಹಾರ ಆಗತ್ತೆ ಬಿಟ್ರೆ ಏನ್ ನಿಮ್ ಉದ್ದೇಶ ಪೂರ್ತಿ ಆಗಲ್ಲ ಅಂತ ಅಲ್ಲ, ಅವರಿಗೆ ಅದಕ್ಕೆ ಸಮಯ ಆಗಲ್ಲ ಅಂತ ನಾ ಹೇಳ್ತಾ ಇರೋದು. ಆಮೇಲೆ ಚಿತ್ರ ಬಿಡಿಸ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತೀವಿ. ಆಮೇಲೆ ನಮ್ಮ ಹತ್ರ ಪೇಂಟಿಂಗ್ಸ್ ಥರದ್ದಿದೆ, ಆ ಥರದ್ದೊಂದು ಆಕ್ಟಿವಿಟೀಸ್ ಥರ, ಅಂದರೆ ಅವ್ರು ಅದರಲ್ಲಿ ಇನ್ವಾಲ್ವ್ ಆಗೋ ಥರ, ಅಥವಾ ನಮ್ಮ ಸುತ್ತಮುತ್ತ ಎಲೆಗಳಿದ್ದಾವೆ ಅವುಗಳನ್ನ ಕಲೆಕ್ಟ್ ಮಾಡ್ಕೊಬಂದು ಅವ್ರದ್ರಲ್ಲಿ ಏನೋ ಮಾಡೋ ಥರ ಅವ್ರವ್ರು ಇಮ್ಯಾಜಿನು, ಅಥವಾ ಆಯಾ ಸಂದರ್ಭಕ್ಕೆ ತಕ್ಕಂಗೆ. ಎಲ್ಲ ಟೈಮಲ್ಲೂ ಹಿಂಗೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅಥವಾ ನಾವು ಹೊರಗಡೆ ಒಂದು ರೌಂಡ್ ಕರ್ಕೊಂಡು ಹೋಗಿ ಬರಬೇಕು, ಒಂದು 6 ಗಂಟೆ ಸಮಯ ಹಾಗೆ ಬೇಕೇ ಬೇಕು, ನಮಗೆ ಬೇಕು. ಅಂದ್ರೆ ಬರೀ ಅವ್ರು ಅರ್ಥ ಮಾಡ್ಕೊಳ್ಲಿಕ್ಕೆ ಬೇಕಾಗತ್ತೆ. ಈಗಲೂ ಮಕ್ಕಳು ಬರ್ತಾರೆ, ನಾವು ಪೂರ್ತಿ ಹೇಳಲಿಕ್ಕೆ ಆಗೋದಿಲ್ಲ. ಶಾಲಾ ಮಕ್ಕಳು ಬರ್ಬೇಕಾದ್ರೆ ಮುಂಚೆ ಬರ್ಬೇಕಾಗತ್ತ, ಹೇಳಿ ಬಂದ್ರೆ ಒಳ್ಳೇದು. ಯಾಕೆಂದ್ರೆ ನಾವು ಅವಾಗ ನಮ್ಮ ಟೈಮನ್ನ ಅಲ್ಲಿಗೆ ಫಿಕ್ಸ್ ಮಾಡ್ಕೊಬೋದು. ಇಲ್ಲಾಂದ್ರೆ ನಮ್ದು ಬೇರೆ ಬೇರೆ ಕೆಲಸಗಳ ನಡುವೆ ಅವರಿಗೆ ಕಲಿಸ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ, ಅಥವಾ ನಾವ್ಯಾರು ಇರೋದಿಲ್ಲ ಇಲ್ಲಿ, ಆ ಥರ ಆಗುತ್ತೆ. ತಿಳಿಸ್ ಬಂದ್ರೆ ಬೆಟರ್. ಪ್ರಿಯ ವೀಕ್ಷಕರೇ, ಸಾರಾ ಸಂಸ್ಥೆಯ ಮೂಲ ಉದ್ದೇಶ ಏನು, ಯಾವ ಥರ ಕೆಲಸ ಮಾಡ್ತಾ ಇದೆ, ಏನೆಲ್ಲ ಇದರ ಸಾರಾ ಸಂಸ್ಥೆಯ ಮಧ್ಯದಲ್ಲಿದೆ ಅನ್ನುವಂಥ ಸಂಪೂರ್ಣ ವಿವರ ತಿಳಿಸಿದಂತಹ ಧನುಷ್ ಅವರಿಗೆ ತುಂಬ ಹೃದಯದ ಧನ್ಯವಾದ. ಧನುಷ್ ಅವರೇ, ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ಸುಸ್ಥಿರವಾಗಿ ಬದುಕನ್ನು ಕಟ್ಕೊಳ್ಲಿಕ್ಕೆ ಏನೆಲ್ಲ ಸಾಧ್ಯತೆಗಳಿದೆ ಅವುಗಳನ್ನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ, ಅಥವಾ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಒಂದಷ್ಟು ಹೆಜ್ಜೆಗಳನ್ನು ಇಟ್ಟಿದ್ದೀವಿ. ಆ ಹೆಜ್ಜೆಗಳಿಗೆ ತಾವುಗಳು ಕೂಡ ಸೇರ್ಕೊಬೋದು. ಸಾರಾ ಸಂಸ್ಥೆಗೆ ಇವರೇ ಬರಬೇಕು, ಅವರೇ ಬರಬೇಕು, ಅಥವಾ ಇದೇ ಕಾರ್ಯಕ್ರಮಗಳು ಮಾಡ್ತೀವಿ ಅನ್ನೋ ಯಾವ ಲಿಮಿಟೇಷನ್ಸ್ ಏನಿಲ್ಲ.
ಎಲ್ಲರೂ ಬರ್ಬೋದು. ಇಲ್ಲಿ ಬರೋವರಿಗೆ ಮಾತ್ರ ನೀವು ಹೊರಗಡೆರಾಗಿರ್ತೀರ, ಬಂದ್ಮೇಲೆ ಸಾರಾ ಸಂಸ್ಥೆಯ ಭಾಗವಾಗಿ ಇರ್ತೀರ. ಹಾಗಾಗಿ ನೀವು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಬನ್ನಿ, ತಿಳಿಸ್ಕೊಂಬನ್ನಿ. ಒಂದು ಒಳ್ಳೆಯ ಮುಂದಿನ ಭವಿಷ್ಯಕ್ಕೆ ನಿಮ್ಮ ಯೋಚನೆಗಳು. ಪ್ರಿಯ ವೀಕ್ಷಕರೇ, ಈವರೆಗೆ 4-5 ಎಪಿಸೋಡಲ್ಲಿ ನಾವು ಸಾರಾ ಸಂಸ್ಥೆಯ ಕೆಲವೊಂದು ವಿಭಾಗ ತೋರಿಸಿದ್ದೇವೆ. ಇದು ಸಂಪೂರ್ಣ ಸಾರಾ ಸಂಸ್ಥೆ ಅಲ್ಲ. ಸರಿಸುಮಾರು ಒಂದು 4 ಎಕರೆ ಜಮೀನಿನ ವ್ಯಾಪ್ತಿಯಲ್ಲಿರುವಂತಹ ಈ ಸಾರಾ ಸಂಸ್ಥೆ ವಿವಿಧ ಕೃಷಿಯಲ್ಲಿ ತೊಡಗಿಸ್ಕೊಂಡಿದೆ. ಭತ್ತದ ಕೃಷಿ ಆಗಿರ್ಬೋದು, ಬಿದಿರಿನ ಕೃಷಿ ಆಗಿರ್ಬೋದು, ಮತ್ತೆ ಹಳೆ ಕಾಲದ ಮರಗಳಾಗಿರ್ಬೋದು, ಈ ತರದ ಬಹಳಷ್ಟು ವಿಭಾಗದಲ್ಲಿ ಸಾರಾ ಸಂಸ್ಥೆ ಇದೆ. ಒಂದು ಕಲಾಕೃತಿಯಿಂದ ಹಿಡಿದು ಅಭಿವೃದ್ಧಿ, ಕಣ್ಣಿಗೆ ಕಾಣದ ಅಭಿವೃದ್ಧಿ ಆಗಿರ್ಬೋದು, ಈ ತರದ ಭತ್ತದ ತಳಿ ಆಗಿರ್ಬೋದು, ಬಹಳಷ್ಟು ವಿಧದಲ್ಲಿ ತಮ್ಮನ್ನು ತೋರಿಸ್ಕೊಂಡಿದ್ದಾರೆ. ಎಲ್ಲ ವಿಭಾಗ ನಾವು ಒಂದು ವಿಡಿಯೋದಲ್ಲಿ ತೋರ್ಸಕ್ಕಾಗಲ್ಲ. ತಾವು ಇಲ್ಲಿ ಭೇಟಿ ನೀಡಿದ್ರೆ ಕುಟುಂಬ ಸಮೇತವಾಗಿ ಬರ್ಬೋದು. ಶಾಲಾ ಶಿಕ್ಷಕರು ತಮ್ಮ ಪ್ರೌಢಶಾಲಾ ಶಿಕ್ಷಕರು ತಮ್ಮ ಮಕ್ಕಳಿಗೆ ಕರ್ಕೊ ಬರ್ಬೋದು, ಮತ್ತೆ ಕಾಲೇಜ್ ವಿದ್ಯಾರ್ಥಿಗಳು ಬರ್ಬೋದು, ಮತ್ತೆ ಈ ಕೃಷಿ ವಿಭಾಗದಲ್ಲಿ ಆಸಕ್ತಿ ಇರುವಂತ ಕೃಷಿಕರು ಬರ್ಬೋದು. ಎಲ್ರಿಗೂ ಮುಕ್ತವಾದ ಆಹ್ವಾನ ಇದೆ. ತಾವು ಬರಬೇಕಾದ್ರೆ ಧನುಷ್ ಅವರಿಗೆ ಕರೆ ಮಾಡ್ಕೊಂಡು, ಈ ಒಂದು ತೋರಿಸ್ತಾ ಇರುವಂತ ಸ್ಕ್ರೀನ್ ಮೇಲೆ ಇರುವಂತ ನಂಬರಿಗೆ ತಾವು ಕರೆ ಮಾಡ್ಕೊಂಡು ಬರ್ಬೋದು. ಇಲ್ಲಿನ ಸಂಚಾಲಕರಾದ ಧನುಷ್ ರವರು ಮುಕ್ತ ಮನಸ್ಸಿನಿಂದ ಸಾರಾ ಸಂಸ್ಥೆಯ ಸಂಪೂರ್ಣ ವಿವರ ನೀಡಿದ್ದಾರೆ. ನಮ್ಮ ವೀಕ್ಷಕರ ಪರವಾಗಿ, ಇಡೀ ರಾಜ್ಯದ ಜನತೆಯ ಪರವಾಗಿ, ಕೃಷಿಕರ ಪರವಾಗಿ ಮತ್ತು ಆರೋಗ್ಯ ಸಮಾಜದ ಒಂದು ದಿಟ್ಟ ಹೆಜ್ಜೆ ಇಟ್ಟಿರುವಂತ ಇವರಿಗೆ ಆರೋಗ್ಯವಂತರ ಪರವಾಗಿ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.